ನಾವೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದೇವೆ. ಆದರೆ ಯಾವತ್ತೂ ಸಿದ್ದರಾಮಯ್ಯರನ್ನ ಇಳಿಸಿ ಅಂತ ಹೇಳಿಲ್ಲ. ಅವರು ಬಿಟ್ಟ ನಂತರ ನಮಗೆ ಸ್ಥಾನ ಕೊಡಿ ಅಂತ ಕೇಳಿದ್ವಿ. ಡಿಕೆ ಶಿವಕುಮಾರ್ ಸಿಎಂ ಆಗಿರುವುದು ಹೈಕಮಾಂಡ್ ಆಶೀರ್ವಾದದಿಂದ ಅಂತ ಹೇಳಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಎಷ್ಟು ಜನ ಮಂತ್ರಿ ಆಗಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ. ಒಳ್ಳೆಯ ಸಚಿವರನ್ನ ಆಯ್ಕೆ ಮಾಡಬೇಕು ಎಂದಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ನಾವು ನಿಂತಿದ್ದೀವಿ. ನಾವು ಅವತ್ತು ಕೂಡ ಹೇಳ್ತಾ ಇದ್ದ ಅಷ್ಟೇ, ಸಿದ್ದರಾಮಯ್ಯನವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಇರಬೇಕು. ಅವ್ರು ಬಿಟ್ಟ ನಂತರ ನಮಗೆ ಕೊಡಿ ಅಂತ ನಾವು ಕೇಳಿದ್ದೀವಿ. ಯಾಕಂದ್ರೆ ಅವರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷ ಬರಲಿಕ್ಕೆ ಅಧ್ಯಕ್ಷರಾಗಿ, ಅದು ಕರೋನಾ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸರ್ಕಾರ ಬರಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತು ನನಗೆ ಬೇಡಪ್ಪ ನೀನು ಆಗುವಂತ ಗಂಟನೂ ಅವ್ರು ಇರಲಿ, ಅವ್ರು ಆದ ನಂತರ ಬೇರೆಯವ್ರ ಬದಲು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಮೊದಲನೇ ಸುತ್ತಲ್ಲಿ 3 ಜನ ಆಗಿದೆ ಸರ್, ಸಿಎಂ ಸೇರಿ ಒಕ್ಕಲಿಗರಿಗೆ 3 ಜನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಸರ್ ನಿಮ್ದು? ಹೌದಾ ಸ್ವಾಮೀಜಿ? ನೋಡಿ, ನಮಗೆ ಒಂದು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕು ಅಂತಕ್ಕಂಥ ಆಸೆ ಇತ್ತು ನಮಗೆ. ಆ ಆಸೆ ಈಡೇರಿದೆ. ಅದು ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನು ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ. ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಕೆಲವರು ಸಿಗ್ತದೆ, ಕೆಲವ್ರಿಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತದೆ. ಈಗ ನಾನು 5 ಸಾರಿ ಗೆದ್ದಿದ್ದೀನಪ್ಪ, ನನಗೂ ಕಳೆದ ಬಾರಿ ಅವಕಾಶ ಸಿಗ್ಬೇಕಾಯ್ತು, ಸಿಕ್ಲಿಲ್ಲ. ನಾನು ಗೌರವವಾಗಿ ಪಕ್ಷದ ಕೆಲಸ ಮಾಡ್ಲಿಲ್ವಾ? ಹಂಗೆ ಎಲ್ಲರೂ ಸಿಗ್ದವ್ರಿಗೆ ಅವಕಾಶ ಈಗ ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲ್ಲ ನಾವು ಒಗ್ಗಟ್ಟಾಗಿ 28ಕ್ಕೆ ನಮ್ಗೆ ಮತ್ತೆ ನಾವು ಬರೋ ರೀತಿಯಲ್ಲಿ ನಾವು ನಡವಳಿಕೆ ನಡ್ಕೊಂಡ್ರೆ ಬಹುಶಃ ಆವಾಗ ಅವಕಾಶ ಸಿಗ್ತದೆ. ಈಗ ನಾವು ಕಾಯ್ಲಿಲ್ವಾ? ನಾವು ಕಾಯ್ದಿದ್ದೀವಲ್ವಾ? ಈಗ ನಾಳೆ ನಮ್ಗೆ ಕೊಟ್ಟೆ ಬಿಡ್ತಾರೆ ಅಂತಕ್ಕಂಥದ್ದಲ್ಲ. ಅವ್ರು ಕೊಟ್ಟರು ಕೆಲಸ ಮಾಡ್ತೀವಿ, ಕೊಡದೇ ಇದ್ರು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.